ನಾನೇ ಬಂದು ಹೇಳಿದ್ರೆ ನೀನು ನಂಬಲ್ಲ ಅಂತಾನೆ ನೀನೇ ಕಣ್ಣಾರೆ ನೋಡ್ಲಿ ಅಂತ ನಿನ್ನನ್ನು ಕರ್ಕೊಂಡು ಬಂದಿದ್ದು. ನೋಡು ಹುಚ್ಚಿಳಿದಿದೆ. ಹೋಗೋದೇನಂತ ವಿಚಾರಿಸು. ಹೋಗೋ ಹೋಗೋ. ಯಶೋದ, ಯಾರಿಗೆ ಜೋಗಳ ಆಡ್ತಾ ಇದೆಯಾ? ಜೋಗಳನ ಇಲ್ವಲ್ಲ. ಹೇಯ್, ಈಗ ತಾನೇ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ. ನಿಜ ಹೇಳು ನೀನು. ಇಲ್ಲ ರೀ, ಅದು ನನಗೆ ಬೇಜಾರಾಗ್ತಾ ಇತ್ತು. ನಾನೇ ಸುಮ್ಮನೆ ಹಾಡ್ತಾ ಇದ್ದೆ ಅಷ್ಟೇ. ಅದು ಸರಿ, ನೀನು ಹುಷಾರಾಗಿದೆಯಾ ತಾನೆ? ಹಾಂ, ನನಗೇನಾಗಿದೆ? ಯಾಕೆ ಹಾಗೆ ಕೇಳ್ತಾ ಇದ್ದೀರಾ? ಅಲ್ಲ, ಯಾರೋ ಬೆಡ್ ಮೇಲೆ ಇರೋ ಥರ, ನೀನು ಜೋಗಳ ಹಾಡೋ ಥರ. ಹಾಂ, ಅದು ಬೆಡ್ಶೀಟ್ ಎಲ್ಲ ಸುಕ್ಕಾಗಿತ್ತು, ಅದನ್ನು ಸರಿ ಮಾಡ್ತಾ ಇದ್ದೆ ಅಷ್ಟೇ. ಅಯ್ಯೋ, ಸಂಜೆ ಆಗ್ಬಿಡ್ತು. ಒಂದು ನಿಮಿಷ ಬಂದೇ ರೀ. ಈ ವಿಷಯನ ಈಗಲೇ ಹೋಗಿ ರಾಗಿಣಿಗೆ ಹೇಳಬೇಕು. ಯಶೋದ ಯಾಕೋ ಕನ್ಫ್ಯೂಷನಲ್ಲಿ ಇರೋ ಆಗಿದೆ. ಅದು ಸರಿ, ನನ್ನನ್ನು ಯಾಕೆ ಅವಾಯ್ಡ್ ಮಾಡ್ತಾ ಇದ್ದಾಳೆ? ಅಜ್ಜಲಿ ನೀನಾ? ಏನ್ ಪುಟ್ಟ, ಇಷ್ಟು ಖುಷಿಯಾಗಿದೀಯಾ? ಅಯ್ಯೋ, ನಾನು ಎದ್ದೇಳಲೇಬೇಕಾ? ಬಂದೆ. ನೀನೇ ಎಬ್ಬಿಸ್ತಿದೀಯಾ? ಒಬ್ಬಳಿಗೆ ಎಬ್ಸೋಕ್ಕಾಗುತ್ತಾ? ಒಬ್ಬನೇ ಎಬ್ಬಿಸ್ ಕುಡ್ಸೋಗಿದೀಯಾ ನೀನು? ನಂಗೆ ಗಣೇಶ ತುಂಬಾ ಶಕ್ತಿ ಕೊಟ್ಟಿದ್ದಾನೆ. ನಾನು ಕಾರು, ಸೋಫಾ ಎಲ್ಲನ್ನೂ ತಳ್ತೀನಿ, ಗೊತ್ತಾ? ಹೌದಾ? ಹಾಗಾದ್ರೆ ನನ್ನೂ ತಳ್ತೀಯಾ ಅನ್ನು? ಇಲ್ಲ ಅಜ್ಜಿ, ನನ್ನ ಪ್ರೀತಿ ಅಜ್ಜಿ ಅಲ್ಲ. ಹೌದಾ? ಸರಿ, ಈಗ ನನ್ನನ್ನು ಯಾಕೆ ಎಬ್ಬಿಸ್ದೆ ಹೇಳು. ಅಜ್ಜಿ, ನಂಗೆ ಇವತ್ತು ತುಂಬಾ ಖುಷಿಯಾಗಿದೆ. ಅಮ್ಮ ನಂಗೆ ಇವತ್ತು ಮುದ್ದು ಮಾಡಿದ್ಲು. ಈ ಕೆನ್ನೆ ಮುದ್ದು ಕೊಟ್ಲು, ಈ ಕೆನ್ನೆ ಮುದ್ದು ಕೊಟ್ಲು, ಮೂಗಿಗೆ ಮುದ್ದು ಕೊಟ್ಲು, ಹಣೆಗೆ ಮುದ್ದು ಕೊಟ್ಲು, ಕಣ್ಣಿಗೆ ಮುದ್ದು ಕೊಟ್ಲು. ಅಮ್ಮ ನನ್ನ ಪಕ್ಕದಲ್ಲಿ ಮಲ್ಸ್ಕೊಂಡು ಹಾಡು ಹೇಳಿದ್ಲು, ಗೊತ್ತಾ? ಅಮ್ಮ ನನ್ನ ಇವತ್ತು ಎಷ್ಟೊಂದು ಪ್ರೀತಿ ಮಾಡಿದ್ಲು. ನಮ್ಮಮ್ಮನ ವಾಪಸ್ ಬದ್ಲು ಅಂತ ಅನ್ಸತ್ತೆ ಅಜ್ಜಿ. ಹೌದಾ ಪುಟ್ಟ? ಇನ್ಮೇಲೆ ಅಮ್ಮ ನಿನ್ನನ್ನು ದಿನ ಹೀಗೆ ಮುದ್ದು ಮಾಡ್ತಾಳೆ, ದಿನ ಹೀಗೆ ಜೋಗ್ಲ ಆಡ್ತಾಳೆ, ಎಲ್ಲ ಮಾಡ್ತಾಳೆ. ಅಮ್ಮ, ಏನ್ ಮಾಡ್ತಿದ್ಯಾ? ಪೂರಿ ಮಾಡ್ತಾ ಇದ್ದೀನಿ ಕಂದ. ಇಷ್ಟೊತ್ತು ನೀನೆಲ್ಲಿ ಹೋಗಿದ್ದೆ? ನನ್ನ ಮಗುನ ಆಟ ಆಡಿಸಿ ಮಲಗ್ಸೋದು ಲೇಟ್ ಆಯ್ತಲ್ಲ, ಅದಕ್ಕೆ. ನಿನಗೂ ಮಗುನ? ಮತ್ತೆ ಲಡ್ಡುನ ಕೊಟ್ಟಿರೋ ಗೊಂಬೆ ನನ್ನ ಮಗು ಅಲ್ವಾ? ಎಷ್ಟು ದಿವಸ ನಾನು ಬೊಂಬೆ ಇಟ್ಕೊಂಡು ಮಗು ಮಗು ಅಂತ ಹಂಬಲಿಸ್ತಾ ಇದ್ದೆ. ಈ ಮುದ್ದಾದ ಮಗು ಬಂತು. ಈಗ ನಿನ್ನ ಜೊತೆ ಆಡೋಕ್ಕೆ ಯಾರೂ ಇಲ್ಲದೆ ನೀನಾಗ ಬೊಂಬೆನ ಇಟ್ಕೊಂಡು ಆಡೋ ಹಾಗಾಯಿತು. ಕಂದ, ಬೊಂಬೆ ಬಂತು ಅಂತ ಅಮ್ಮನ ಮರ್ತು ಬಿಡಬೇಡ. ಇಲ್ಲಮ್ಮ, ಆ ಗಣೇಶ ನನಗೆ ಕಾರಣ ಮಾಡಿದಾನೆ ಅಂದ್ರೆ ನೀನ್ ತುಂಬಾ ಒಳ್ಳೆಯವಳೆ. ನಾನು ನಿನ್ ಜೊತೆನೇ ಇರ್ತೀನಲ್ಲ, ನಾನು ಇನ್ನೇ ಹೇಗೆ ಮರೆಯಕ್ ಸಾಧ್ಯ? ಎಷ್ಟು ಮುದ್ದಾಗಿ ಮಾತಾಡ್ತೀಯ. ನೀನು ಪುರಿ ತಿಂತೀಯಾ? ಹಾ ಅಮ್ಮ, ನೀನು ನನಗೆ ಪೂರಿ ಕೊಡ್ತೀಯಾ? ಎಲ್ರಿಗೂ ಕೊಡ್ತಾ ಇದ್ದೀನಿ, ನಿನಗೆ ಕೊಡಲ್ಲ ಅಂತೀನಾ? ಅಮ್ಮ ನಂಗೆ ಕೆಂಬರುತ್ತೆ ಅಂತ ಪೂರಿ ಕೊಡ್ತಾನೆ ಇರ್ಲಿಲ್ಲ, ಬರೀ ಮುದ್ದು ಮಾಡ್ತಿದ್ಲು. ನೀನು ಮುದ್ದು ಮಾಡಿದ್ರೆ ನಂಗೆ ಅಷ್ಟೇ ಸಾಕು. ಎಷ್ಟು ಬೇಕಾದರೂ ಮುದ್ದು ಮಾಡ್ತೀನಿ. ಅತ್ತೆ, ಪೂರಿ ಬಂದೆ. ಒಂದು ನಿಮಿಷ ಇರು. ಹಾ.
ನನಗೆ ಪೂರಿ ಮಾಡಿ ಮಾಡಿ ಸುಸ್ತಾಗಬೇಕು. ಆಗ ಮಾಡ್ತೀನಿ. ಹ್ಞೂ ಬಂಗಾರ, ಎಲ್ರದ್ದು ಆಯ್ತಲ್ಲ, ಈಗ ನಾನು ತಿಂತೀನಿ. ನೀನು ಒಂದು ಪೂರಿ ತಿನ್ನು. ನಾನು ಪೂರಿ ತಿಂತೀನಿ, ಆದರೆ ನೀನು ಮೊದಲು ತಿನ್ನಬೇಕು. ಇಲ್ಲ ಕಂದ, ನೀನು ಪುಟ್ಟೋಳಲ್ವಾ, ಮೊದಲು ನೀನು ತಿನ್ನು, ಆಮೇಲೆ ನಾನು ತಿನ್ನು. ಅಮ್ಮ, ಇಬ್ರು ಒಟ್ಟಿಗೆ ತಿನ್ನೋಣ? ಅಮ್ಮನ ಬಿಟ್ಟು ನೀನು ತಿನ್ನೋದಿಲ್ವಾ? ಸರಿ, ಇಬ್ಬರು ಒಟ್ಟಿಗೆ ತಿನ್ನೋಣ. ಅತ್ತೆ, ಪೂರಿ ಹಾಕಿ. ಅಮ್ಮ, ಆ ಚಿಂಟು ಅಷ್ಟು ಹೊಟ್ಟೆ ಭಾಗ, ಅವನಿಗೆ ಎಷ್ಟು ತಿಂದು ಸಾಕಾಗೋದೇ ಇಲ್ಲ. ಹಂಗೆಲ್ಲ ಹೇಳಬಾರ್ದು ಕಂದ, ಅವನು ನಿನ್ನ ಹಾಗೆ ಪುಟ್ಟ ಹುಡುಗ ಅಲ್ವಾ?